ಎಲ್ಲರಿಗೂ ಇವತ್ತಿನ ಈ ಕ್ಲಾಸ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನ್ನ ಹೆಸರು ಕವೀಂದ್ರ ಕುಮಾರ್ ಚಾವುಕ್ ಸರ್ ಅಂಥೇಳಿ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿಯಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ತಾ ಇರೋ ವಿಷಯ ಏನಂದ್ರೆ, ಪಾವತಿ ಶುಲ್ಕ ಮತ್ತು ಬಂಡವಾಳ ಹರಿವು ಎಂಬ ಅಧ್ಯಾಯದಲ್ಲಿ ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆ, ಅಥವಾ ಇದನ್ನೇ ನಾವು ಪಾವತಿ ಶುಲ್ಕಿನ ಸಿದ್ಧಾಂತ ಅಂತೇಳಿ ಸಹಿತ ಕರಿತೀವಿ. ಈ ಹಿಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡಿದ್ವಿ, ವಿದೇಶಿ ವಿನಿಮಯದ ದರದ ನಿರ್ಧಾರ ಯಾವ ರೀತಿಯಾಗಿ ಆಗ್ತದೆ ಅಂತೇಳಿ ಅಧ್ಯಯನವನ್ನು ಮಾಡಿದ್ವಿ. ಅದಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಎರಡು ಸಿದ್ಧಾಂತಗಳು ಯಾವಂದರೆ, ಒಂದು ಪಾವತಿ ಶುಲ್ಕಿನ ಸಿದ್ಧಾಂತ, ಇನ್ನೊಂದು ಕೊಳ್ಳುವ ಶಕ್ತಿ ಸರಿಸಮಾನತಾ ಸಿದ್ಧಾಂತ. ಇವತ್ತಿನ ಈ ತರಗತಿಯಲ್ಲಿ ಪಾವತಿ ಶುಲ್ಕಿನ ಸಿದ್ಧಾಂತದ ಬಗ್ಗೆ ಏನು ಮಾಡೋಣ, ನಾವು ಅಧ್ಯಯನ ಮಾಡೋಣ. ಅಥವಾ ಇದನ್ನೇ ನಾವೇನಂತೀವಿ, ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆ ಅಂತೀವಿ ಸಹಿತ ಇದನ್ನು ನಾವು ಕರಿತೀವಿ. ಹಾಗಾದರೆ ಈ ಸಿದ್ಧಾಂತ ಏನು ಹೇಳ್ತೈತೆ ಅಂತೇಳಿ ನೋಡೋಣ ಬನ್ನಿರಿ. ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆ ಅಥವಾ ಪಾವತಿ ಶುಲ್ಕಿನ ಸಿದ್ಧಾಂತ ಅಂತೇಳಿ ಇದನ್ನು ಕರಿತೀವಿ. ಪಾವತಿ ಶುಲ್ಕಿನ ಸಿದ್ಧಾಂತವನ್ನು ಬೇಡಿಕೆ ಮತ್ತು ಪೂರೈಕೆ ಸಿದ್ಧಾಂತ ಹಾಗೂ ಸಾರ್ವತ್ರಿಕ ಸಮತೋಲನ ವಿನಿಮಯ ದರ ಸಿದ್ಧಾಂತವೆಂದಲೂ ಇದನ್ನು ನಾವು ಕರಿತೀವಿ. ಕೇವಲ ಪಾವತಿ ಶುಲ್ಕಿನ ಸಿದ್ಧಾಂತ ಅಲ್ಲದೆ ಬೇಡಿಕೆ ಮತ್ತು ಪೂರೈಕೆ ಸಿದ್ಧಾಂತ ಅಥವಾ ಸಾರ್ವತ್ರಿಕ ಸಮತೋಲನ ದರದ ವಿನಿಮಯ ದರದ ಸಿದ್ಧಾಂತ ಅಂತೂ ಸಹಿತ ನಾವು ಈ ಸಿದ್ಧಾಂತವನ್ನು ಕರಿತೀವಿ. ಈ ಸಿದ್ಧಾಂತದ ಪ್ರಕಾರ ಮಾರುಕಟ್ಟೆಯಲ್ಲಿ ಒಂದು ಸರಕಿನ ಬೆಲೆ ಹೇಗೆ ಅದರ ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಪ್ರಭಾವದಿಂದ ನಿರ್ಧರಿಸಲ್ಪಡುತ್ತದೆಯೋ, ಅದೇ ರೀತಿ ಒಂದು ನಾಣ್ಯದ ವಿನಿಮಯ ದರ ಕೂಡ ಅದರ ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧರಿಸಲ್ಪಡುತ್ತದೆ ಎಂದು ಹೇಳುತ್ತದೆ. ಇಲ್ಲಿ ಈ ಸಿದ್ಧಾಂತದಲ್ಲಿ ಏನು ಮಾಡ್ತೀವಿ, ಮಾರುಕಟ್ಟೆಯಲ್ಲಿ ಬೆಲೆಗಳು ಯಾವ ರೀತಿಯಾಗಿ ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧಾರ ಆಗ್ತೈತೋ, ಒಂದು ವಿದೇಶಿ ವಿನಿಮಯ ದರವು ಸಹಿತ ಈ ಅಂತಾರಾಷ್ಟ್ರೀಯ ಬೇಡಿಕೆ ಮತ್ತು ಪೂರೈಕೆಗಳ ಆಧಾರದ ಮೇಲೆ ಏನಾಕೈತಿ, ವಿನಿಮಯ ದರ ನಿರ್ಧಾರ ಆಗ್ತದೆ ಅಂತೇಳಿ ಈ ಸಿದ್ಧಾಂತ ನಮಗೆ ತಿಳಿಸಿ ಕೊಡ್ತೈತಿ. ಇಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಒಂದು ನಾಣ್ಯಕ್ಕಿರುವ ಬೇಡಿಕೆಯು ಅದರ ಪೂರೈಕೆಗೆ ಹೋಲಿಸಿಕೊಂಡಂತೆ ಹೆಚ್ಚಾಗಿದ್ದರೆ ವಿನಿಮಯ ದರ ಹೆಚ್ಚುತ್ತದೆ, ಹಾಗೂ ಬೇಡಿಕೆ ಕಡಿಮೆಯಾದರೆ ವಿನಿಮಯ ದರವು ಕಡಿಮೆ ಆಗುತ್ತದೆ. ಇಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ನೋಡ್ರಿ, ಆ ನಾಣ್ಯಕ್ಕಿರ್ತಕ್ಕಂಥ ಬೇಡಿಕೆ ಏನಾಗಿರಬೇಕು, ಪೂರೈಕೆಗಿಂತ ಹೆಚ್ಚಾಗಿರಬೇಕು. ಆವಾಗ ಏನಾಕೈತ್ರಿ, ಆ ವಿದೇಶಿ ವಿನಿಮಯದ ಮೌಲ್ಯ ಏನಾಕೈತಿ, ಹೆಚ್ಚಾಕೈತಿ. ಒಂದು ವೇಳೆ ಪೂರೈಕೆನೇ ಅಧಿಕವಾಗಿತ್ತಂದ್ರೆ ಅಲ್ಲಿ ಏನಾಕೈತ್ರಿ, ವಿದೇಶಿ ವಿನಿಮಯ ಕಡಿಮೆ ವಿದೇಶಿ ವಿನಿಮಯ ದರ ನಿಗದಿ ಆಗ್ತದ ಅಂತೇಳಿ ಹೇಳ್ತಾರೆ. ಅಂದ್ರೆ ಪೂರೈಕೆಗಿಂತ ಬೇಡಿಕೆ ಏನಾಗಿರಬೇಕು, ಹೆಚ್ಚಿಗಿರಬೇಕು. ಆಗ ವಿನಿಮಯ ದರವು ಏನಾಕೈತಿ, ಹೆಚ್ಚಿಗೆ ನಿರ್ಧಾರ ಆಗ್ತದೆ. ನೆಕ್ಸ್ಟ್, ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಒಂದು ನಾಣ್ಯಕ್ಕಿರುವ ಬೇಡಿಕೆ ಅದರ ಪೂರೈಕೆ ಪ್ರಮಾಣಗಳು ಆ ದೇಶದ ಪಾವತಿ ಶುಲ್ಕಿನ ಪರಿಸ್ಥಿತಿಯನ್ನು ಅವಲಂಬಿಸಿದೆ. ಇಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಆ ನಾಣ್ಯಕ್ಕಿರ್ತಕ್ಕಂಥ ಬೇಡಿಕೆ ಮತ್ತು ಪೂರೈಕೆಗಳು ಆ ದೇಶದ ಪಾವತಿ ಶುಲ್ಕಿನ ಮೇಲೆ ಏನಾಕೈತಿ, ಅವಲಂಬನೆ ಆಗಿರ್ತದೆ ಅಂತೇಳಿ ಈ ಸಿದ್ಧಾಂತ ಹೇಳ್ತಾರೆ. ಅಂದರೆ ಪಾವತಿ ಶುಲ್ಕಿನ ಆಧಾರದ ಮೇಲೆ ಏನ್ರಿ ವಿದೇಶಿ ವಿನಿಮಯ ದರ ನಿಗದಿ ಆಗ್ತದೆ ಅಂತೇಳಿ ಈ ಸಿದ್ಧಾಂತ ಹೇಳ್ತೈತಿ. ಯಾವ ರೀತಿಯಾಗಿ, ಒಂದು ದೇಶದ ಪಾವತಿ ಶುಲ್ಕ ಸಮತೋಲನದಲ್ಲಿದ್ದರೆ ಆ ದೇಶದ ನಾಣ್ಯಕ್ಕಿರುವ ಬೇಡಿಕೆ ಬೇಡಿಕೆಯು ಪೂರೈಕೆಗೆ ಸಮವಾಗಿರುತ್ತದೆ. ಅಂದರೆ ಒಂದು ದೇಶದ ಪಾವತಿ ಶುಲ್ಕ ಏನಾದರೂ ಸಮತೋಲನದಾಗಿದ್ದರೆ ಅಲ್ಲಿರ್ತಕ್ಕಂಥ ಆ ನಾಣ್ಯಕ್ಕಿರ್ತಕ್ಕಂಥ ಬೇಡಿಕೆ ಮತ್ತು ಪೂರೈಕೆಗಳು ಏನಿರ್ತವೆ, ಸಮನಾಗಿರ್ತವ ಅಂತೇಳಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಸಮತೋಲನ ವಿನಿಮಯ ದರ ಏನಾಕೈತಿ, ನಿರ್ಧಾರ ಆಗ್ತೈತಿ. ಅಂದ್ರೆ ಎರಡು ರಾಷ್ಟ್ರಗಳ ಮಧ್ಯೆ ನಡೀತಕ್ಕಂಥ ವಿನಿಮಯ ದರ ಏನಾಗಿರ್ತೈತಿ, ಈಕ್ವಲ್ ಆಗಿ ಇರ್ತೈತಿ ಅಂತೇಳಿ ಹೇಳ್ಬೋದು. ಆದರೆ ಪಾವತಿ ಶುಲ್ಕಿನ ಕೊರತೆ, ಇಲ್ಲಿ ಪಾವತಿ ಶುಲ್ಕಿನ ಕೊರತೆಯನ್ನು ಅನುಭವಿಸ್ತಿತ್ತಂದ್ರೆ ಅಲ್ಲಿ ಏನಾಕೈತಿ, ಆ ದೇಶದ ನಾಣ್ಯವು ಪೂರೈಕೆಯು ಅದಕ್ಕಿಂತ ಬೇಡಿಕೆಯ ಪ್ರಮಾಣಕ್ಕಿಂತಲೂ ಹೆಚ್ಚಿರ್ತದೆ. ಆ ನಾಣ್ಯಕ್ಕಿರ್ತಕ್ಕಂಥ ಪೂರೈಕೆ ಏನಾಗಿರ್ತೈತಿ ರೀ, ಬೇಡಿಕೆಗಿಂತ ಪೂರೈಕೆನೇ ಏನಾಗಿರ್ತೈತಿ, ಅಧಿಕವಾಗಿರ್ತೈತಿ. ಆ ಕಾರಣಕ್ಕಾಗಿ ಪಾವತಿ ಶುಲ್ಕಿನ ಕೊರತೆ ಸಂಭವಿಸ್ತಿರ್ತೈತಿ. ಅಥವಾ ಪಾವತಿ ಶುಲ್ಕ ಈ ವಿದೇಶಿ ವಿನಿಮಯ ದರದ ನಿರ್ಧಾರದ ಒಂದು ಅಂಶ ಆಗಿರೋದ್ರಿಂದ ಯಾವಾಗ ಕೊರತೆ ಪಾವತಿ ಶುಲ್ಕ ಇರ್ತೈತೋ ಆವಾಗ ಆ ವಿದೇಶಿ ಹಣದ ಪೂರೈಕೆ ಏನಾಗಿರ್ತೈತಿ, ಹೆಚ್ಚಿಗಿರ್ತೈತಿ. ಆ ಬೇಡಿಕೆ ಪ್ರಮಾಣ ಏನಾಗಿರ್ತೈತಿ, ಕಡಿಮೆ ಇರ್ತೈತಿ ಅಂತ ಹೇಳ್ತಾರೆ. ಆಗ ನಾಣ್ಯದ ಬಾಹ್ಯ ಮೌಲ್ಯ ಏನಾಗಿರ್ತೈತಿ, ಕುಸಿತೈತಿ. ಯಾಕಂದರೆ ಬೇಡಿಕೆಯಿಂದ ಪೂರೈಕೆನ ಹೆಚ್ಚಾಗಿರೋದ್ರಿಂದ ಅಲ್ಲಿ ಆ ದೇಶದ ನಾಣ್ಯದ ಬಾಹ್ಯ ಮೌಲ್ಯ ಏನಾಗಿರ್ತೈತಿ, ಕುಸಿತೈತಿ. ಇಲ್ಲಿ ವಿನಿಮಯ ದರ ಏನಾಗೈತಿ, ಆವಾಗ ಕಡಿಮೆಯಾಗಿ ನಿಗದಿ ಆಗ್ತೈತಿ. ಮುಂದೆ ಏನಾದರೂ ಪಾವತಿ ಶುಲ್ಕ ಅನುಕೂಲಕರವಾಗಿದ್ದರೆ ಆ ಪರಿಸ್ಥಿತಿಯಲ್ಲಿ ಆ ದೇಶದ ನಾಣ್ಯಕ್ಕಿರುವ ಬೇಡಿಕೆ ಪೂರೈಕೆಗಿಂತಲೂ ಹೆಚ್ಚಾಗಿರ್ತೈತಿ. ಆ ದೇಶದ ನಾಣ್ಯಕ್ಕಿರ್ತಕ್ಕಂಥ ಪೂರೈಕೆ ಏನಾಗಿರ್ತೈತಿ ರೀ, ಪೂರೈಕೆಗಿಂತ ಬೇಡಿಕೆನೇ ಹೆಚ್ಚಾಗಿರೋದ್ರಿಂದ ವಿನಿಮಯ ದರ ಹೆಚ್ಚಾಗಿ ನಿಗದಿ ಆಗ್ತೈತಿ. ಹೀಗೆ ಪಾವತಿ ಶುಲ್ಕಿನ ಸ್ವಭಾವದಿಂದ ವಿನಿಮಯ ದರ ನಿರ್ಧಾರ ಆಗ್ತದ ಅಂತೇಳಿ ಈ ಸಿದ್ಧಾಂತ ನಮಗೆ ತಿಳಿಸಿ ಕೊಡ್ತೈತಿ. ಒಟ್ಟಾರೆಯಾಗಿ ನೋಡ್ರಿ,
ಪಾವತಿ ಶುಲ್ಕ ಸಮತೋಲನ ಇದ್ದರೆ ಬೇಡಿಕೆ ಮತ್ತು ಪೂರೈಕೆಗಳು ಏನಿರ್ತಾವೆ ರೀ ಈಕ್ವಲ್ ಆಗಿ ಇರ್ತಾವೆ. ಒಂದು ವೇಳೆ ಪಾವತಿ ಶುಲ್ಕ ಕೊರತೆಯಲ್ಲಿ ಇತ್ತಂದ್ರೆ ಆವಾಗ ಬೇಡಿಕೆ ಪ್ರಮಾಣ ಏನಿರ್ತೈತಿ ಕಡಿಮೆ ಇರ್ತೈತಿ, ಪೂರೈಕೆ ಪ್ರಮಾಣ ಏನಿರ್ತೈತಿ ಹೆಚ್ಚಿಗೆ ಇರ್ತೈತಿ. ಯಾವಾಗ ಪಾವತಿ ಶುಲ್ಕ ಅನುಕೂಲಕರವಾಗಿರ್ತೈತೋ ಆವಾಗ ಆ ದೇಶದ ನಾಣ್ಯಕ್ಕಿರ್ತಕ್ಕಂಥ ಬೇಡಿಕೆ ಪ್ರಮಾಣ ಏನಿರ್ತೈತಿ ಅಧಿಕವಾಗಿರ್ತೈತಿ, ಪೂರೈಕೆ ಪ್ರಮಾಣ ಏನಾಗಿರ್ತೈತಿ ಕಡಿಮೆ ಇರ್ತೈತಿ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಪಾವತಿ ಶುಲ್ಕ ಏನು ಮಾಡ್ತೈತ್ರಿ ಆ ವಿದೇಶಿ ವಿನಿಮಯ ದರದ ನಿರ್ಧಾರದಲ್ಲಿ ತನ್ನದೇ ಆದ ಪ್ರಮುಖವಾದ ಪಾತ್ರ ವಹಿಸ್ತದ ಅಂತೇಳಿ ಈ ಸಿದ್ಧಾಂತ ನಮಗೆ ತಿಳಿಸಿ ಕೊಡ್ತೈತಿ. ಇನ್ನೊಂದು ವಿಧಾನದಲ್ಲಿ ಹೇಳುವುದಾದರೆ ವಿದೇಶಿ ವಿನಿಮಯದ ಬೇಡಿಕೆಯು ಪೂರೈಕೆಗಿಂತ ಅಧಿಕವಾಗಿದ್ದಲ್ಲಿ, ಅಂದರೆ ಬೇಡಿಕೆಗಿಂತ ಪೂರೈಕೆನೇ ಅಧಿಕವಾಗಿದ್ದಲ್ಲಿ ಪಾವತಿ ಶುಲ್ಕ ಅನಾನುಕೂಲಕರ, ಅದು ಪ್ರತಿಕೂಲವಾಗಿದೆ ಅಂದ್ರೂ ಒಂದೇ ರೀ, ಅನಾನುಕೂಲ ಅಂದರೂ ಒಂದೇ. ಅನಾನುಕೂಲಕರ ವಿನಿಮಯ ದರ ಅನಾನುಕೂಲಕರವಾಗಿರ್ತೈತಿ, ಆವಾಗ ವಿನಿಮಯ ದರ ಏನಾಕೈತಿ ಕುಸಿತೈತಿ. ಹಾಗೂ ಪೂರೈಕೆಯು ಬೇಡಿಕೆಗಿಂತ ಹೆಚ್ಚಿದ್ದಲ್ಲಿ ಪಾವತಿ ಶುಲ್ಕ ಅನುಕೂಲಕರ ಆಗಿರ್ತೈತಿ, ಆವಾಗ ವಿನಿಮಯ ದರ ಏನಾಗಿರ್ತೈತಿ ಹೆಚ್ಚಾಗ್ತದ ಅಂತೇಳಿ ಹೇಳ್ಬೋದು. ಇನ್ನೊಂದು ವಿಧಾನದಲ್ಲಿ ಅಂದ್ರೆ ಮೇಲಿಂದ ಏನು ಸೆಂಟೆನ್ಸ್ ಇದೋ ಅದು ನಮ್ಮ ದೇಶಕ್ಕೆ ಅನ್ವಯ ಮಾಡ್ಕೊಂಡು ಹೇಳಿದ್ರೆ, ಇದು ಇನ್ನೊಂದು ವಿಧಾನದಲ್ಲಿ ಬೇರೆ ದೇಶವನ್ನು ಹೋಲಿಕೆ ಮಾಡಿ ಹೇಳ್ದಾಕರೆ ಏನಾಕೈತ್ರಿ ಆವಾಗ ಈ ರೀತಿಯಾಗಿ ವಿದೇಶಿ ವಿನಿಮಯ ದರ ನಿರ್ಧಾರ ಆಕೈತಿ. ನಾವು ಮೊದಲೇ ಲೈನ್ನಲ್ಲಿ ಏನು ಹೇಳಿದ್ವಿ ರೀ, ಇಲ್ಲಿ ಬೇಡಿಕೆ ಹೆಚ್ಚಿರಬೇಕು, ವಿನಿಮಯ ದರ ಏನಾಗಿರ್ತೈತಿ ಹೆಚ್ಚಿಗಿರ್ತದೆ ಅಂತ ಹೇಳಿದ್ವಿ. ಇನ್ನು ವಿದೇಶವನ್ನು ನಾವು ಏನಾದರೂ ಗಮನದಲ್ಲಿ ಇಟ್ಕೊಂಡು ಹೇಳುವುದಾದರೆ ಅಲ್ಲಿಯ ವಿದೇಶಿ ವಿನಿಮಯ ದರದ ಪೂರೈಕೆ ಹೆಚ್ಚಾಗಿರಬೇಕು, ಬೇಡಿಕೆ ಕಡಿಮೆ ಇರಬೇಕು, ಆವಾಗ ನಮ್ಮ ವಿನಿಮಯ ದರ ಏನಾಕೈತಿ ಹೆಚ್ಚಿಗೆ ಆಗ್ತೈತಿ. ಅದನ್ನೇ ರಿವರ್ಸ್ ಆಗಿ ಅಕಸ್ಮಾತ್ ಬೇಡಿಕೆನ ಹೆಚ್ಚಿದ್ದು ಪೂರೈಕೆ ಕಡಿಮೆ ಇತ್ತಂದ್ರೆ ವಿನಿಮಯ ದರ ಏನಾಕೈತ್ರಿ ಕಡಿಮೆಯಾಗಿ ನಿಗದಿ ಆಗ್ತದ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ವಿದೇಶಿ ವಿನಿಮಯ ಪಾವತಿ ಶುಲ್ಕ ಏನಾಕೈತ್ರಿ ವಿದೇಶಿ ವಿನಿಮಯದ ನಿರ್ಧಾರದಲ್ಲಿ ತನ್ನದೇ ಆದ ಪಾತ್ರವನ್ನು ವಹಿಸ್ತೈತೆ ಅಂತೇಳಿ ಹೇಳ್ಬೋದು. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಸರ್ಕಾರ ಮಧ್ಯ ಪ್ರವೇಶ ಇರದಿದ್ದರೆ ವಿನಿಮಯ ದರವು ಪಾವತಿ ಶುಲ್ಕಿನ ಪರಿಸ್ಥಿತಿಯ ಆಧಾರದ ಮೇಲೆ ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧರಿಸಲ್ಪಡುತ್ತದೆ ಎಂಬುದು ಈ ಸಿದ್ಧಾಂತದ ಸಾರಾಂಶ ಆಗಿದೆ. ಅಂದರೆ ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ, ಕೇವಲ ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಮೇಲೆ ಏನಾಕೈತ್ರಿ ವಿನಿಮಯ ದರ ನಿರ್ಧಾರ ಆಗ್ತದೆ ಅಂತೇಳಿ ಈ ಸಿದ್ಧಾಂತ ನಮಗೆ ತಿಳಿಸಿ ಕೊಡ್ತೈತಿ. ಇನ್ನು ಪಾವತಿ ಶುಲ್ಕಿನ ಸಿದ್ಧಾಂತದ ಪ್ರಕಾರ ವಿನಿಮಯ ದರ ನಿರ್ಧಾರವಾಗುವ ಬಗೆಯನ್ನು ಒಂದು ರೇಖಾಚಿತ್ರದ ಮೂಲಕ ಸಹಿತ ನಾವು ಅದನ್ನು ವಿವರಣೆಯನ್ನು ಮಾಡ್ಬೋದು. ಯಾವ ರೀತಿಯಾಗಿ ಇಲ್ಲಿ OYX ಏನು ಮಾಡ್ತೈತ್ರಿ ವಿನಿಮಯ ದರವನ್ನು ತೋರಿಸ್ಕೊಟ್ರೆ OX ಅಕ್ಷ ಏನು ಮಾಡ್ತೈತ್ರಿ ವಿದೇಶಿ ವಿನಿಮಯದ ಪ್ರಮಾಣವನ್ನು ನಮಗೆ ತಿಳಿಸಿ ಕೊಡ್ತೈತಿ. ಇಲ್ಲಿ DD ರೇಖೆ ಏನಾಕೈತಿ ಅಂದ್ರೆ ವಿದೇಶಿ ವಿನಿಮಯದ ಬೇಡಿಕೆ ರೇಖೆ ಈ DD ರೇಖೆ ಆಗಿರ್ತೈತಿ. ನೆಕ್ಸ್ಟ್ ಈ SS ರೇಖೆ ವಿದೇಶಿ ವಿನಿಮಯದ ಪೂರೈಕೆ ರೇಖೆ ಆಗಿರ್ತೈತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಈ ಎರಡು ರೇಖೆಗಳು ಈ ಬಿಂದುವಿನಲ್ಲಿ ಏನಾಕೈತಿ ಪರಸ್ಪರ ಛೇದಿಸುವುದರ ಮೂಲಕ ಪಾವತಿ ಶುಲ್ಕಿನ ಸಮತೋಲನವನ್ನು ಸೂಚಿಸ್ತೈತಿ. ಅಂದ್ರೆ OR ವಿನಿಮಯ ದರದಲ್ಲಿ OQ ಪ್ರಮಾಣದ ವಿದೇಶಿ ವಿನಿಮಯದ ಪ್ರಮಾಣ ಲಭ್ಯ ಇರ್ತೈತಿ. ಆವಾಗ ಬೇಡಿಕೆ ಮತ್ತು ಪೂರೈಕೆಗಳು ಪರಸ್ಪರ ಸಂಧಿಸುವ ಸ್ಥಳದಲ್ಲಿ ನೋಡ್ರಿ ಈ ಡಿಮಾಂಡ್ ರೇಖೆ ಮತ್ತು ಪೂರೈಕೆ ರೇಖೆ ಎಲ್ಲಿ ಕ್ರಾಸ್ ಆಗಿರ್ತೈತೋ ಅಲ್ಲಿ ಏನಾಗಿರ್ತೈತಿ ಸಮತೋಲನವನ್ನು ಏರ್ಪಡ್ತದೆ ಅಂತೇಳಿ ಹೇಳ್ಬೋದು. ಯಾವಾಗ ವಿನಿಮಯ ದರ OR ದಿಂದ OR1ಗೆ ವಿನಿಮಯ ದರ ಹೆಚ್ಚಾಕೈತೋ ಆವಾಗ ವಿದೇಶಿ ವಿನಿಮಯದ ಬೇಡಿಕೆ ಪ್ರಮಾಣ ORAವರೆಗೂ ಇರ್ತೈತಿ ಮತ್ತು ಪೂರೈಕೆ ಪ್ರಮಾಣ ORA ದಿಂದ ORB ವರೆಗೂ ಏನಾಗೈತಿ ವಿದೇಶಿ ವಿನಿಮಯದ ಪೂರೈಕೆ ಇರ್ತೈತಿ. ಆವಾಗ ಏನಾಗೈತಿ ವಿದೇಶಿ ವಿನಿಮಯ ದರ ಹೆಚ್ಚಿರೋದ್ರಿಂದ ಮತ್ತೆ ಪುನಃ ಏನಾಗೈತ್ರಿ ಇಲ್ಲಿ ಬೇಡಿಕೆಯಿಂದ ಪೂರೈಕೆಯನ್ನು ಹೆಚ್ಚಾಗಿರೋದ್ರಿಂದ ಅಲ್ಲಿ ಬೆಲೆಗಳ ಕುಸಿತ ಆಗಿ ಏನಾಕೈತಿ ಮತ್ತೆ ಈ ಬಿಂದುವಿಗೆ ಬಂದು ಸಮತೋಲನವನ್ನು ಏರ್ಪಡ್ತದೆ ಅಂತೇಳಿ ಹೇಳ್ಬೋದು. ಅದನ್ನು ನೋಡ್ರಿ OR1 ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯದ ಬೇಡಿಕೆಯು OR ಏನಷ್ಟು ಇದ್ದು ಇದರ ಪೂರೈಕೆ R1Bಗಿಂತ ಕಡಿಮೆ ಇದೆ. ಬೇಡಿಕೆ ಏನೈತ್ರಿ R1Bಗಿಂತ ಬೇಡಿಕೆ ಕಡಿಮೆ ಇದೆ. ಇದರಿಂದಾಗಿ ಪಾವತಿ ಶುಲ್ಕಿನಲ್ಲಿ ಅನುಕೂಲಕರವಾದ ಸನ್ನಿವೇಶವನ್ನು ಏರ್ಪಟ್ಟಿರ್ತೈತಿ. ಇಲ್ಲಿ ಬೇಡಿಕೆ ಕಡಿಮೆ ಇದ್ದು ಪೂರೈಕೆ ಹೆಚ್ಚಿರೋದ್ರಿಂದ ಇಲ್ಲೇನಾಗಿರ್ತೈತಿ ವಿನಿಮಯ ದರ ಹೆಚ್ಚಾಗಿರ್ತೈತಿ. ಆದರೆ ವಿನಿಮಯ ದರ ಹೆಚ್ಚಾಗೋದ್ರಿಂದ ಮತ್ತೆ ಪುನಃ ಏನಾಕೈತ್ರಿ ಇಲ್ಲಿ ಬೇಡಿಕೆಗಿಂತ ಪೂರೈಕೆನೇ ಅಧಿಕ ಆಗಿರೋದ್ರಿಂದ ಬೆಲೆಗಳು ಕುಸಿತ ಆಗಿ ಮತ್ತೆ ಪುನಃ ಏನಾಕೈತ್ರಿ ಈ ಬಿಂದುವಿನಲ್ಲಿ ಬಂದು ಸಮತೋಲನವನ್ನು ಏರ್ಪಡ್ತದೆ ಅಂತೇಳಿ ಹೇಳ್ಬೋದು. ಇನ್ನು OR ದಿಂದ OR2ಗೆ ವಿನಿಮಯ ದರ ಇಳಿಕೆಗೊಂಡಾಗ ತದ್ವಿರುದ್ಧವಾಗಿ ಏನಾಕೈತ್ರಿ ವಿನಿಮಯ ದರ OR2ಗೆ ಮಟ್ಟಕ್ಕೆ ಇಳಿದಾಗ ವಿದೇಶಿ ವಿನಿಮಯ ದರಕ್ಕಿರುವ ಬೇಡಿಕೆಯು R2H ವರೆಗೆ ಏನಾಗಿರ್ತೈತಿ ಬೇಡಿಕೆ ಹೆಚ್ಚಾಗಿದ್ದು ಪೂರೈಕೆ R2G ವರೆಗೆ ಇರ್ತೈತಿ. ಅಂದರೆ ಇಲ್ಲಿ ವಿನಿಮಯ ದರ ಕಡಿಮೆಗೊಂಡಿರೋದ್ರಿಂದ ಪಾವತಿ ಶುಲ್ಕ ಅನಾನುಕೂಲಕರ ಆಗಿರ್ತೈತಿ.
ಇಲ್ಲಿ ಅನಾನುಕೂಲಕರ ಆಗಿರೋದ್ರಿಂದ ಇಲ್ಲಿ ಏನಾಕೈತ್ರಿ ಮತ್ತೆ ಬೆಲೆಗಳು ಪೂರೈಕೆಗಿಂತ ಬೇಡಿಕೆ ಹೆಚ್ಚಿರೋದ್ರಿಂದ ಬೇಡಿಕೆ ಹೆಚ್ಚಾಗಿ ಏನಾಕೈತ್ರಿ ರಫ್ತಿನ ಪ್ರಮಾಣ ಹೆಚ್ಚಾಕೈತಿ. ರಫ್ತಿನ ಪ್ರಮಾಣ ಹೆಚ್ಚಾಗಿ ಮತ್ತೆ ವಿದೇಶಿ ವಿನಿಮಯ ದರ ಏನಾಕೈತ್ರಿ ORಗೆ ಏನಾಕೈತಿ ಮತ್ತೆ ಸಮತೋಲನಕ್ಕೆ ಬರ್ತದ ಅಂತೇಳಿ ಈ ಸಿದ್ಧಾಂತ ಹೇಳ್ತಾರೆ. ಒಂದು ವೇಳೆ ವಿನಿಮಯ ದರ ಹೆಚ್ಚಾದರೂ ಏನಾಕೈತ್ರಿ ಮತ್ತೆ ಸಮತೋಲನಕ್ಕೆ ಬರ್ತೈತಿ. ವಿನಿಮಯ ದರ ಕಡಿಮೆ ಇದ್ರೂ ಸಹಿತ ಏನು ಮಾಡ್ತೈತ್ರಿ ಮತ್ತೆ ತನ್ನ ಬೇಡಿಕೆಯನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ ಅಥವಾ ರಫ್ತಿನ ಪ್ರಮಾಣ ಹೆಚ್ಚಿಸುವುದರ ಮೂಲಕ ಮತ್ತೆ ಸಮತೋಲನ ಸ್ಥಿತಿಗೆ ಬರ್ತದ ಅಂತೇಳಿ ಹೇಳ್ಬೋದು. ಒಟ್ಟಾರೆಯಾಗಿ ಬೇಡಿಕೆ ಮತ್ತು ಪೂರೈಕೆಯ ಕಾರ್ಯಾಚರಣೆಯಿಂದ ಪಾವತಿ ಶುಲ್ಕವು ಸಮತೋಲನೆಗೆ ಬರ್ತದ ಅಂತೇಳಿ ಹೇಳ್ಬೋದು. ಆದರೆ ವಿನಿಮಯ ದರದಲ್ಲಿನ ಈ ಏರಿಕೆ ಸಮತೋಲನ ದರ ತಲುಪುವವರೆಗೂ ಮುಂದುವರಿತದೆ. ಈ ಏರಿಳಿಕೆಗಳು ಏನಿರ್ತಾವೆ ರೀ ಮೇಲ್ಗಡೆ ಇತ್ತಲ್ಲ AB ಮತ್ತು GH ಈ ಏರಿಳಿತಗಳು ಏನಾಕೋರಿ ಮತ್ತೆ ಈ ಬಿಂದುವಿಗೆ ಬರುವವರೆಗೂ ಅಥವಾ ಸಮತೋಲನ ಬರುವವರೆಗೂ ಮುಂದುವರಿತಾನೆ ಇರ್ತಾವ ಅಂತೇಳಿ ಈ ಸಿದ್ಧಾಂತ ನಮಗೆ ತಿಳಿಸಿ ಕೊಡ್ತೈತಿ. ಈ ಸಿದ್ಧಾಂತದ ಶ್ರೇಷ್ಠತೆಗಳು. ಇಂಥ ಸಿದ್ಧಾಂತವು ಸಹಿತ ಏನು ಮಾಡಿದರೆ ಕೆಲವೊಂದು ಶ್ರೇಷ್ಠತೆಗಳನ್ನು ಹೊಂದೈತಿ. ಅಂಥ ಶ್ರೇಷ್ಠತೆಗಳು ಯಾವುವು? ಪಾವತಿ ಶುಲ್ಕಿನ ಸಿದ್ಧಾಂತವು ವಿನಿಮಯ ದರದ ನಿರ್ಧಾರದಲ್ಲಿ ಪಾವತಿ ಶುಲ್ಕಿನಲ್ಲಿನ ಎಲ್ಲ ಪ್ರಮುಖ ಅಂಶಗಳ ಪ್ರಾಮುಖ್ಯತೆಯನ್ನು ಮನಗಂಡಿದೆ. ಈ ಪೂರೈಕೆ ಮತ್ತು ಬೇಡಿಕೆ ಸಿದ್ಧಾಂತ ಏನೈತ್ರಿ ಪಾವತಿ ಶುಲ್ಕಿನಲ್ಲಿನ ಎಲ್ಲ ಪ್ರಮುಖ ಅಂಶಗಳ ಪ್ರಾಮುಖ್ಯತೆಯನ್ನು ಮನಗಂಡೈತಿ ಅಂತೇಳಿ ಹೇಳ್ತಾರೆ. ಅಂದರೆ ಪೂರೈಕೆ ಆಗಿರ್ಬೋದು, ಬೇಡಿಕೆ ಆಗಿರ್ಬೋದು, ಅಥವಾ ವಿನಿಮಯದ ದರ ಆಗಿರ್ಬೋದು, ಅಥವಾ ವಿನಿಮಯದ ಪ್ರಮಾಣ ಆಗಿರ್ಬೋದು, ಎಲ್ಲ ಅಂಶಗಳ ಪ್ರಾಮುಖ್ಯತೆಯನ್ನು ಈ ಸಿದ್ಧಾಂತದಲ್ಲಿ ಮಾಡಿದ್ರಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಈ ಸಿದ್ಧಾಂತ ಒಂದು ಶ್ರೇಷ್ಠತೆಯೇ ಪಾವತಿ ಶುಲ್ಕಿನ ಸಿದ್ಧಾಂತದ ವಿನಿಮಯ ದರದ ನಿರ್ಧಾರದಲ್ಲಿ ಪಾವತಿ ಶುಲ್ಕಿನಲ್ಲಿಯ ಎಲ್ಲ ಪ್ರಮುಖ ಅಂಶಗಳ ಪ್ರಾಮುಖ್ಯತೆಯನ್ನು ಮನಗಂಡಿದೆ ಅಂಥೇಳಿ ಹೇಳ್ತಾರೆ. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಈ ಸಿದ್ಧಾಂತವು ಮೌಲ್ಯದ ಸಾರ್ವತ್ರಿಕ ತತ್ವವನ್ನು ಸಮರ್ಥಿಸುತ್ತದೆ. ಅಂದರೆ ಒಂದು ಸರಕಿನ ಬೆಲೆ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧರಿಸಲ್ಪಡುವ ರೀತಿಯಲ್ಲಿ ವಿನಿಮಯ ದರವು ನಿರ್ಧಾರವಾಗುತ್ತದೆ ಎಂದು ಈ ಸಿದ್ಧಾಂತವು ಹೇಳುವುದರ ಮುಖೇನ ವಿನಿಮಯ ದರವು ಒಂದು ಬೆಲೆ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ವಿನಿಮಯ ದರ ಯಾವ ರೀತಿಯಾಗಿ ನಿಗದಿ ಆಗ್ತದೆ ಅಂತೇಳಿ ನಾವು ಹೇಳಿದ್ವಿ. ಅಂದರೆ ಬೇಡಿಕೆ ಮತ್ತು ಪೂರೈಕೆಗಳ ಕಾರ್ಯಾಚರಣೆಗಳ ಆಧಾರದ ಮೇಲೆ ಏನಾಕೈತಿ ವಿನಿಮಯ ದರ ನಿಗದಿ ಆಗ್ತದೆ ಅಂತೇಳಿ ಹೇಳಿದ್ವಿ. ಈಗ ಮಾರುಕಟ್ಟೆಯಲ್ಲಿ ಬೆಲೆಯೂ ಸಹಿತ ಯಾವ ರೀತಿಯಾಗಿ ನಿಗದಿ ಆಗ್ತೈತಿ? ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಮೇಲೆ ಏನಾಕತಿ ನಿಗದಿ ಆಗ್ತೈತಿ. ಯಾವಾಗ ಬೆಲೆಗಳು ಏರ್ತಾ ಹೋಗ್ತಾವೋ ಆವಾಗ ಪೂರೈಕೆ ಪ್ರಮಾಣ ಅಥವಾ ಬೇಡಿಕೆ ಪ್ರಮಾಣ ಏನಾಗಿರ್ತೈತಿ ಕಡಿಮೆ ಆಗ್ತಾ ಬರ್ತೈತಿ. ಯಾವಾಗ ಬೆಲೆಗಳು ಇಳಿತಾವೋ ಆವಾಗ ಬೇಡಿಕೆ ಪ್ರಮಾಣ ಹೆಚ್ಚಾಗ್ತೈತಿ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೇಡಿಕೆ ಮತ್ತು ಪೂರೈಕೆಗಳ ಕಾರ್ಯಾಚರಣೆಯ ಆಧಾರದ ಮೇಲೆ ವಿನಿಮಯ ದರ ಏನಾಕೈತಿ ನಿಗದಿ ಆಗ್ತದ ಅಂತೇಳಿ ಈ ಸಿದ್ಧಾಂತ ನಮಗೆ ತಿಳಿಸಿ ಕೊಡ್ತೈತಿ. ನೆಕ್ಸ್ಟ್, ಪಾವತಿ ಶುಲ್ಕಿನ ತತ್ವವು ಸಾರ್ವತ್ರಿಕ ಸಮತೋಲನ ಸಿದ್ಧಾಂತದ ಚೌಕಟ್ಟಿನೊಳಗೆ ವಿನಿಮಯ ದರದ ವಿಚಾರವನ್ನು ತರಲು ಪ್ರಯತ್ನಿಸಿದೆ. ಆದ್ದರಿಂದ ಈ ಸಿದ್ಧಾಂತವನ್ನು ವಿನಿಮಯ ದರ ನಿರ್ಧಾರದ ಸಾರ್ವತ್ರಿಕ ಸಮತೋಲನ ಸಿದ್ಧಾಂತವೆಂದು ಕರೆಯಲಾಗಿದೆ. ಸಾರ್ವತ್ರಿಕ ಸಮತೋಲನ ಸಿದ್ಧಾಂತ ಅಂತೇಳಿ ಇದನ್ನು ಕರಿತೀವಿ. ಯಾಕಂದ್ರೆ ಈ ಪಾವತಿ ಶುಲ್ಕಿನ ತತ್ವವು ಸಾರ್ವತ್ರಿಕ ಸಮತೋಲನ ಸಿದ್ಧಾಂತದ ಚೌಕಟ್ಟಿನೊಳಗೆ ಏನಾಕೈತ್ರಿ ವಿನಿಮಯ ದರದ ನಿರ್ಧಾರದ ವಿಚಾರವನ್ನು ತರಲು ಪ್ರಯತ್ನಿಸಿದೆ. ಅಂದರೆ ಇಲ್ಲಿ ವಿನಿಮಯ ದರ ಏನಾಗಿರ್ತೈತಿ ಸಾರ್ವತ್ರಿಕ ಸಮತೋಲನ ಸಿದ್ಧಾಂತ. ಅಂದರೆ ಎಲ್ಲವೂ ಏನಾಗಿರ್ತೈತಿ ಬೇಡಿಕೆ ಮತ್ತು ಪೂರೈಕೆಗಳ ಅಂಶಗಳ ಮೇಲೆ ಬೆಲೆಗಳು ನಿರ್ಧಾರ ಆಗೋದ್ರ ಮೂಲಕ ವಿನಿಮಯ ದರ ಏನಾಕೈತಿ ನಿಗದಿ ಆಗಿರ್ತೈತಿ. ಆ ಕಾರಣಕ್ಕಾಗಿ ಸಾರ್ವತ್ರಿಕ ಸಮತೋಲನ ಸಿದ್ಧಾಂತ ಅಂತ ಏನು ಮಾಡ್ತಾರೆ ಇದನ್ನು ಕರೀತಾರೆ. ಇನ್ನೊಂದು ಶ್ರೇಷ್ಠತೆ ಏನಂದರೆ ಈ ಸಿದ್ಧಾಂತವು ವಿನಿಮಯ ದರ ಬದಲಾವಣೆಯಿಂದ ಪಾವತಿ ಶುಲ್ಕಿನ ಅಸಮತೋಲನವನ್ನು ಸರಿಪಡಿಸುವುದು ಸಾಧ್ಯವಿದೆ. ಇಲ್ಲ ನೋಡ್ರಿ, ವಿನಿಮಯ ದರ ಬದಲಾವಣೆ ಮಾಡುವುದರಿಂದ ಪಾವತಿ ಶುಲ್ಕಿನ ಸಮತೋಲನವನ್ನು ತರ್ಬೋದು ಅಂತೇಳಿ ಈ ಸಿದ್ಧಾಂತ ನಮಗೆ ತೋರಿಸಿ ಕೊಡ್ತೈತೆ. ಯಾಕಂದರೆ ಡೈಗ್ರಾಮಲ್ಲಿ ಹೇಳಿದ್ದೆ ನೋಡ್ರಿ, ಬೇಡಿಕೆಗಿಂತ ಪೂರೈಕೆ ಹೆಚ್ಚಿತ್ತು ಮೊದಲೇ ಹಂತದಲ್ಲಿ. ಯಾವಾಗ ವಿನಿಮಯ ದರ ಏನಾಗಿತ್ತು ಹೆಚ್ಚಿಗೆ ಆಕೈತು, ಅದೇ ಅವಾಗ ಏನಾಕೈತ್ರಿ ಮತ್ತೆ ಪುನಃ ಸಮತೋಲನ ಸ್ಥಿತಿಗೆ ಬರ್ತೈತಿ. ಇಲ್ಲಿ ವಿನಿಮಯ ದರ ಇಳಿದಾಕಲು ಏನಾಗೈತಿ ಇಲ್ಲಿ ಪೂರೈಕೆ ಕಡಿಮೆ ಇದ್ದು ಬೇಡಿಕೆ ಹೆಚ್ಚಿರ್ತೈತಿ. ಆ ಬೇಡಿಕೆ ಹೆಚ್ಚಿರೋದ್ರಿಂದ ಮತ್ತು ರಫ್ತುಗಳ ಪ್ರಮಾಣ ಹೆಚ್ಚಾಗಿ ಏನಾಕೈತಿ ಮತ್ತೆ ವಿನಿಮಯ ದರ ಏನಾಕೈತಿ ಹೆಚ್ಚಾಗಕ್ಕೆ ಕಾರಣ ಆಗ್ತೈತಿ. ಆ ಕಾರಣದಿಂದ ಈ ಸಿದ್ಧಾಂತವು ವಿನಿಮಯ ದರದ ಬದಲಾವಣೆಯಿಂದ ಪಾವತಿ ಶುಲ್ಕನ ಸಮತೋಲನವನ್ನು ಸರಿಪಡಿಸುವುದು ಸಾಧ್ಯವಿದೆ ಅಂತೇಳಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಹಣದ ಅಪಮೌಲ್ಯ ಅಥವಾ ಪುನರ್ಮೌಲ್ಯೀಕರಣ ಡಿವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯಾಲ್ಯೂಯೇಷನ್ ದಂತಹ ಕಾರ್ಯವಿಧಾನಗಳಿಂದ ಪಾವತಿ ಶುಲ್ಕಿನ ಪರಿಸ್ಥಿತಿಯನ್ನು ಸುಧಾರಿಸಬಹುದೆಂದು ತಿಳಿಸುತ್ತದೆ. ಈ ನಿರ್ಧಾರವು ಪಾವತಿ ಶುಲ್ಕಿನ ಸಿದ್ಧಾಂತದ ಅತಿ ಪ್ರಮುಖವಾದ ನಿರ್ಧಾರ ಆಗ್ಯದ ಅಂತೇಳಿ ಈ ಸಿದ್ಧಾಂತ ಹೇಳ್ತಾರೆ. ಈಗ ನೋಡ್ರಿ, ಒಂದು ವೇಳೆ ಏನಾದರೂ ಪಾವತಿ ಶುಲ್ಕಿನಲ್ಲಿ ಅಸಮತೋಲನ ಉಂಟಾಯ್ತಂದ್ರೆ ಆವಾಗ ಹಣದ ಅಪಮೌಲ್ಯ ಮಾಡುವುದರ ಮೂಲಕ ಏನು ಮಾಡ್ಬೋದು ನಾವು ಮತ್ತೆ ರಫ್ತಿನ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಬೋದು. ಹಣದ ಅಪಮೌಲ್ಯವನ್ನು ಮಾಡ್ದಕ್ಕಾರ
ಹಣದ ಅಪಮೌಲ್ಯ ಆದಕರ ಏನಾಕೈತ್ರಿ, ಆವಾಗ ಸರಕುಗಳು ಅತಿ ಅಗ್ಗವಾಗಿ ವಿದೇಶಿಯರಿಗೆ ಪರಿಣಮಿಸ್ತಾವೆ. ವಿದೇಶಿಯರಿಗೆ ಆ ಸರಕುಗಳು ಅಗ್ಗ ಆಗುವುದರಿಂದ ಏನು ಮಾಡ್ತಾರೆ, ವಿದೇಶಿಗರು ಹೆಚ್ಚು ಹೆಚ್ಚು ಆ ಸರಕುಗಳಿಗೆ ಬೇಡಿಕೆಯನ್ನು ಇಡ್ತಾರೆ. ಹೆಚ್ಚು ಹೆಚ್ಚು ಬೇಡಿಕೆ ಇಟ್ಟಕ್ರ ನಮ್ಮ ದೇಶ ಏನು ಮಾಡ್ತಾಯಿದ್ರೆ ಹೆಚ್ಚು ಹೆಚ್ಚು ಸರಕುಗಳನ್ನು ವಿದೇಶಕ್ಕೆ ರಫ್ತು ಮಾಡ್ತದೆ. ವಿದೇಶಕ್ಕೆ ರಫ್ತು ಮಾಡಿದಂಗೆ ವಿದೇಶಿ ವಿನಿಮಯದ ಪ್ರಮಾಣ ಏನಾಕೈತಿ, ನಮ್ಮ ದೇಶಕ್ಕೆ ಬರುವ ಪ್ರಮಾಣ ಹೆಚ್ಚಾಗೋದ್ರ ಮೂಲಕ ಮತ್ತೆ ಪಾವತಿ ಶುಲ್ಕಿನ ಸಮತೋಲನೆಯನ್ನು ತರಬಹುದು ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಪಾವತಿ ಶುಲ್ಕಿನ ಸಮತೋಲನ ತರೋಕ್ಕೂ ಸಹಿತ ಈ ಬೇಡಿಕೆ ಮತ್ತು ಪೂರೈಕೆ ಸಿದ್ಧಾಂತ ಅನುಕೂಲಕರ ಆಗೈತಿ ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲ ಅನುಕೂಲತೆಗಳು ಇದ್ದರೂ ಸಹಿತ ಈ ಸಿದ್ಧಾಂತವನ್ನು ಕೆಲ ಅರ್ಥಶಾಸ್ತ್ರಜ್ಞರು ಟೀಕೆಯನ್ನು ಮಾಡ್ತಾರೆ. ನೋಡ್ರಿ, ಪಾವತಿ ಶುಲ್ಕಿನ ಸಿದ್ಧಾಂತವು ವಿನಿಮಯ ದರ ನಿರ್ಧಾರವಾಗುವ ಬಗೆಯನ್ನು ಕೂಲಂಕುಷವಾಗಿ ಚರ್ಚಿಸಿ ಅನೇಕ ಸತ್ಯಾಂಶಗಳನ್ನು ಹೊರಗಿಡುವಿದೆ. ಈ ಸಿದ್ಧಾಂತ ಏನು ಮಾಡಿದೈತಿ, ಹಲವಾರು ಸತ್ಯಾಂಶಗಳನ್ನು ಹೊರಗಿಡುವೈತಿ ಪಾವತಿ ಶುಲ್ಕಿನ ಬಗ್ಗೆ. ಆದರೂ ಸಹಿತ ಈ ಸಿದ್ಧಾಂತ ದೋಷಮುಕ್ತವಾಗಿದೆ ಎಂದು ಹೇಳಲು ಸಾಧ್ಯ ಇಲ್ಲ. ಯಾಕಂದರೆ ಅನೇಕ ಅರ್ಥಶಾಸ್ತ್ರಜ್ಞರು ಏನು ಮಾಡಿದ್ದಾರೆ, ಟೀಕೆಯನ್ನು ಮಾಡಿದ್ದಾರೆ. ಈ ಸಿದ್ಧಾಂತವು ವಿನಿಮಯ ದರದ ಪಾವತಿ ಶುಲ್ಕಿನ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರಬಲ್ಲದು ಎಂಬ ಸತ್ಯಾಂಶವನ್ನು ಮನಗಂಡಿಲ್ಲ. ಅಲ್ಲದೆ ಈ ಸಿದ್ಧಾಂತವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಕಾರ್ಯಾಚರಣೆಯಂತಹ ಅವೈಜ್ಞಾನಿಕ ಕಲ್ಪನೆಯ ಆಧಾರವನ್ನು ಹೊಂದೈತಿ ಅಂತೇಳಿ ಟೀಕೆಯನ್ನು ಮಾಡ್ತಾರೆ. ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಸನ್ನಿವೇಶ ಕಾರ್ಯಾಚರಣೆಯಲ್ಲಿ ಇರ್ತೈತಿ ಎಂಬ ಕಲ್ಪನೆಯ ಆಧಾರದ ಮೇಲೆ ಈ ಸಿದ್ಧಾಂತವನ್ನು ರಚನೆ ಮಾಡಿದಾರ ಅಂತೇಳಿ ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಸಿದ್ಧಾಂತ ಹೆಚ್ಚಿನ ಸಂದರ್ಭದಲ್ಲಿ ಸ್ಥಿರ ಆರ್ಥಿಕ ಸನ್ನಿವೇಶಗಳಿಗೆ ಹೊಂದುವಂಥದ್ದು ಅಂತೇಳಿ ಟೀಕೆಯನ್ನು ಮಾಡ್ತಾರೆ. ಯಾವ ಆರ್ಥಿಕತೆ ಸ್ಥಿರ ಆರ್ಥಿಕ ಸನ್ನಿವೇಶವನ್ನು ಹೊಂದಿತೋ ಅಂತಹ ಆರ್ಥಿಕತೆಗಳಲ್ಲಿ ಮಾತ್ರ ಈ ಬೇಡಿಕೆ ಮತ್ತು ಪೂರೈಕೆ ಅಂಶ ಕಾರ್ಯಾಚರಣೆಯಲ್ಲಿ ಇರ್ತದೆ ಅಂತ ಏನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ ಅಂಥೇಳಿ ಈ ಸಿದ್ಧಾಂತ ನಮಗೇನು ಮಾಡ್ತೈತಿ, ತಿಳಿಸಿ ಕೊಡ್ತೈತಿ. ಒಟ್ಟಾರೆಯಾಗಿ ಅದೇನೇ ಇದ್ರೂ ಸಹಿತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿನಿಮಯ ದರ ನಿರ್ಧಾರ ಆಗುವುದು ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಮೇಲೆ ಏನಾಕೈತ್ರಿ, ವಿನಿಮಯ ದರ ನಿರ್ಧಾರ ಆಗ್ತದೆ ಅಂತೇಳಿ ಹೇಳ್ಬೋದು. ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಂಡಿರ್ತಕ್ಕಂಥ ವಿಷಯ ಏನಂದ್ರೆ, ವಿದೇಶಿ ವಿನಿಮಯದ ದರದ ನಿರ್ಧಾರ ಯಾವ ರೀತಿಯಾಗಿ ಆಗ್ತದೆ ಅನ್ನೋಕ್ಕೆ ಬರ್ತಕ್ಕಂಥ ಮೊದಲೇ ಸಿದ್ಧಾಂತವೇ ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆ ಸಿದ್ಧಾಂತ ಅಥವಾ ಪಾವತಿ ಶುಲ್ಕಿನ ಸಿದ್ಧಾಂತ ಅಂತೇಳಿ ಕರಿತೀವಿ. ಅಥವಾ ಇದನ್ನೇ ಸಾರ್ವತ್ರಿಕ ಸಮತೋಲನ ಸಿದ್ಧಾಂತ ಅಂತೇಳಿ ಸಹಿತ ಇದನ್ನು ಕರಿತೀವಿ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡೋಣ್ರಿ, PPP ಅಂದ್ರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಕೊಳ್ಳುವ ಶಕ್ತಿ ಸರಿ ಸಮಾನತೆ ಸಿದ್ಧಾಂತದ ಮೂಲಕ ಈ ಕಾಗದ ಹಣ ಯಾವ ರೀತಿಯಾಗಿ ವಿನಿಮಯ ದರ ನಿರ್ಧಾರ ಮಾಡುವಲ್ಲಿ ತನ್ನ ಪಾತ್ರವನ್ನು ವಹಿಸ್ತೈತಿ ಅಂಥೇಳಿ ಮುಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ, ಅಧ್ಯಯನವನ್ನು ಮಾಡೋಣ. ಅಂದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡೋಣ, ನಾವು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿಯನ್ನು ಅಧ್ಯಯನವನ್ನು ಮಾಡೋಣ. ಧನ್ಯವಾದಗಳು.